ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ ಹುಲಿಗೋಳಿ ಅಂತ, ಅರ್ಥಶಾಸ್ತ್ರ ವಿಭಾಗದಿಂದ BA6 ಸೆಮಿಸ್ಟರ್ನ ಪರಿಸರ ಅರ್ಥಶಾಸ್ತ್ರದ ಒಂದಿಷ್ಟು ಮಹತ್ವದ ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿಗಾಗಲೇ ಬಿಡಿಸಿದ್ದೀನಿ. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು 1 ಅಂಕದ ಪ್ರಶ್ನೋತ್ತರಗಳು. ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಪರಿಸರ ಎಂಬುದು ಯಾವ ಪದದಿಂದ ಬಂದಿದೆ? ಪರಿಸರ ಎಂಬುದು ಫ್ರೆಂಚ್ ಪದದಿಂದ ಬಂದಿರತಕ್ಕಂಥ ಒಂದು ಅಂಶ. ಅದರಲ್ಲಿ ಎರಡನೇದು ಬರ್ತಕ್ಕಂಥದ್ದು ಪರಿಸರ ಎಂದರೇನು? ಪರಿಸರ ಎಂದರೆ ಈ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ನಾವು ಪರಿಸರ ಅಂತ ಕರಿತೀವಿ. ಅದೇ ರೀತಿ ಮೂರನೇದ್ದು ಪರಿಸರ ಅರ್ಥಶಾಸ್ತ್ರದ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಈ ಪ್ರಾಮುಖ್ಯತೆಗಳಂದ್ರೆ ಆರ್ಥಿಕ ಸಮಸ್ಯೆಗಳ ಆಳವಾದ ಅರಿವನ್ನು ಕೊಡ್ತದೆ. ಎರಡನೇದ್ದು ಸಂಪನ್ಮೂಲಗಳ ಉಪಯೋಗದ ಬಗೆಗೆ ಜ್ಞಾನವನ್ನು ನೀಡ್ತದೆ. ಇದು ಮೂರನೇದಾಯಿತು. ನಂತರ ನಾಲ್ಕನೇದು ಬರ್ತಕ್ಕಂಥದ್ದು ಪರಿಸರ ಒತ್ತಡ ಎಂದರೇನು? ಇಲ್ಲಿ ಪರಿಸರ ಒತ್ತಡ ಅಂದ್ರೆ ವ್ಯಕ್ತಿ ಮತ್ತು ಪರಿಸರದ ನಡುವೆ ನಡೆಯುವ ಒಂದು ಅನಪೇಕ್ಷಣೀಯ ಘಟನೆ ಅಥವಾ ವ್ಯವಹಾರ ಎಂದರ್ಥವಾಗ್ತದೆ. ಅದೇ ರೀತಿ ಐದನೇದು ಜನಸಾಂದ್ರತೆ ಎಂದರೇನು? ಜನಸಾಂದ್ರತೆ ಅಂದ್ರೆ 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯನ್ನು ನಾವಿಲ್ಲಿ ಜನಸಾಂದ್ರತೆ ಅಂತ ಕರಿತೀವಿ. ಇನ್ನು ಒಯ್ಕೋಸ್ ಎಂದರೇನು? ಅದರಲ್ಲಿ ಮನೆ ಅಥವಾ ಆವಾಸ್ಥಾನ ಎಂದರ್ಥವಾಗ್ತದೆ. ಅದೇ ರೀತಿ ಏಳನೇದು ಆಹಾರ ಸರಪಣಿ ಎಂದರೇನು? ಇಲ್ಲಿ ಆಹಾರ ಸರಪಣಿ ಅಂದ್ರೆ ಜೀವಿಗಳು ಇತರ ಜೀವಿಗಳನ್ನು ತಿನ್ನುವ ಮತ್ತು ಅವು ಇತರ ಜೀವಿಗಳಿಂದ ತಿನ್ನಲ್ಪಡುವ ಪ್ರಕ್ರಿಯೆಯನ್ನು ನಾವಿಲ್ಲಿ ಆಹಾರ ಸರಪಣಿ ಅಂತ ಕರಿತೀವಿ. ಅದೇ ರೀತಿ ಎಂಟನೇದ್ದು ಜಲಗೋಳ ಎಂದರೇನು? ಇಲ್ಲಿ ಜಲಗೋಳ ಅಂದ್ರೆ ಭೂಮಿಯ ಮೇಲ್ಮೈ ಸುಮಾರು 3/4 ಭಾಗವು ನೀರಿನಿಂದ ಆವರಿಸಿದೆ. ಇದು ಸಾಗರದ ನೀರಾಗಿರಬಹುದು ಅಥವಾ ಶುದ್ಧ ತಿಳಿ ನೀರಾಗಿರಬಹುದು. ಇದನ್ನು ಜಲಗೋಳ ಅಂತ ನಾವಿಲ್ಲಿ ಕರಿತೀವಿ. ಇದು 8ನೇ ಪ್ರಶ್ನೆ. ಇದರ ಮುಂದೆ ಬರತಕ್ಕಂಥದ್ದು 9ನೇ ಪ್ರಶ್ನೆ. ನೈಸರ್ಗಿಕ ಸಂಪನ್ಮೂಲ ಎಂದರೇನು? ನಿಸರ್ಗವು ಒದಗಿಸ್ತಕ್ಕಂಥ ಸಂಪನ್ಮೂಲಗಳಿಗೆ ನಾವೇನಂತ ಕರಿತೀವಿ? ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಇನ್ನು 10ನೇದು ನವೀಕರಿಸಬಹುದಾದ ಸಂಪನ್ಮೂಲಗಳೆಂದರೇನು? ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳಂದ್ರೆ ಬರಿದಾಗದೆ ಶಾಶ್ವತವಾಗಿ ಉಪಯೋಗಿಸಬಹುದಾದ ಸಂಪನ್ಮೂಲಗಳೆಂದರ್ಥವಾಗ್ತದೆ. ಇನ್ನು ಅದೇ ರೀತಿ 11ನೇದು ನವೀಕರಿಸಲಾಗದ ಸಂಪನ್ಮೂಲಗಳೆಂದರೇನು? ಇಲ್ಲಿ ಉಪಯೋಗಿಸುತ್ತಾ ಹೋದಂತೆ ಬರಿದಾಗುವ ಸಂಪನ್ಮೂಲಗಳನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲಗಳಂತಲೇ ಕರಿತೀವಿ. ಅದೇ ರೀತಿ 12ನೇದು ಇಂಧನದ 2 ಮೂಲಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ವಾಣಿಜ್ಯ ಮೂಲಗಳು, ವಾಣಿಜ್ಯೇತರ ಮೂಲಗಳಂತ 2 ಪ್ರಮುಖ ಮೂಲಗಳಾಗಿ ಕಂಡು ಬರ್ತಾವೆ. ಇನ್ನು ಅದೇ ರೀತಿ ಪರ್ಯಾಯ ಇಂಧನದ 2 ಮೂಲಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಪವನ ಶಕ್ತಿ, ಸೌರಶಕ್ತಿ ಇವೆರಡು ಪ್ರಮುಖ ಮೂಲಗಳಾಗಿ ಕಂಡು ಬರ್ತಾವೆ. ಇನ್ನು ಪುನರ್ಬಳಕೆ ಎಂದರೇನು? ಅಂದರೆ ಯಾವುದೇ ಒಂದು ಸಂಪನ್ಮೂಲವನ್ನು ಜೀವಿತಾವಧಿಯನ್ನು ವಿಸ್ತರಿಸುವುದು ಎಂದರ್ಥವಾಗಿ ಕಂಡು ಬರ್ತದೆ. ಇನ್ನು ಅದೇ ರೀತಿ 15 ಪರಿಸರ ಮಾಲಿನ್ಯ ಎಂದರೇನು? ಪರಿಸರ ಮಾಲಿನ್ಯ ಅಂದ್ರೆ ನಿರ್ಮಲವಾಗಿದ್ದ ಪರಿಸರವು ಪರಿಶುದ್ಧತೆಯನ್ನು ಕಳೆದುಕೊಂಡು ಕಲುಷಿತಗೊಂಡಿರುವಿಕೆಗೆ ಪರಿಸರ ಮಾಲಿನ್ಯ ಅಂತ ನಾವು ಕರಿತೀವಿ. ಅದೇ ರೀತಿ ಇಲ್ಲಿ ನಂತರ ಬರ್ತಕ್ಕಂಥದ್ದು ವಾಯು ಮಾಲಿನ್ಯ ಎಂದರೇನು? ಇಲ್ಲಿ ವಾಯು ಮಾಲಿನ್ಯ ಅಂದ್ರೆ ಕೆಲವೊಮ್ಮೆ ವಾತಾವರಣವು ಪ್ರವೇಶಿಸುವ ತ್ಯಾಜ್ಯ ವಸ್ತುಗಳನ್ನು ಚದುರಿಸಲು ಗಾಳಿ ಪೂರೈಕೆಯು ಕಡಿಮೆಯಾಗುತ್ತಾ ಹೋಗುವುದನ್ನು ವಾಯು ಮಾಲಿನ್ಯ ಅಂತ ನಾವಿಲ್ಲಿ ಕರಿತೀವಿ. ಅದೇ ರೀತಿ ನಂತರ ಬರ್ತಕ್ಕಂಥದ್ದು 17ನೇದು ಜಲಮಾಲಿನ್ಯ ಎಂದರೇನು? ಜಲಮಾಲಿನ್ಯ ಅಂದರೆ ಶುದ್ಧವಾದ ನೀರು ಕಲುಷಿತಗೊಳ್ಳುವುದಕ್ಕೆ ನಾವಿಲ್ಲಿ ಜಲಮಾಲಿನ್ಯ ಅಂತ ಕರಿತೀವಿ. ಇದರದ್ದು ಮುಂದೆ ಬರ್ತಕ್ಕಂಥದ್ದು 18ನೇ ಪ್ರಶ್ನೆ. ಮಣ್ಣಿನ ಮಾಲಿನ್ಯ ಎಂದರೇನು? ಇಲ್ಲಿ ಭೂಮಿಯಲ್ಲಿರುವ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ವಿಷಪೂರಿತ ಪದಾರ್ಥಗಳು, ಕಲುಷಿತ ನೀರು ಮುಂತಾದವುಗಳಿಂದ ಉಂಟಾಗುವುದೇ ಮಣ್ಣಿನ ಮಾಲಿನ್ಯ ಅಂತ ನಾವಿಲ್ಲಿ ಕರಿತೀವಿ. ಅದೇ ರೀತಿ 19ನೇದು ಶಬ್ದ ಮಾಲಿನ್ಯ ಎಂದರೇನು? ನಮ್ಮ ಸುತ್ತಮುತ್ತಲು ಸಂಭವಿಸುವ ಅನಗತ್ಯ ಶಬ್ದಗಳಿಂದ ಉಂಟಾಗುವ ಮಾಲಿನ್ಯಕ್ಕೆ ನಾವೇನಂತ ಕರಿತೀವಿ? ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಅದೇ ರೀತಿ 20ನೇ ಪ್ರಶ್ನೆ. ಚಿಪ್ಕೋ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? ಚಿಪ್ಕೋ ಚಳವಳಿ ಪ್ರಾರಂಭದ ವರ್ಷ 1973ರಲ್ಲಿ ಅದು ಪ್ರಾರಂಭವಾಗ್ತದೆ. ಇನ್ನು ಅದೇ ರೀತಿ ಈ ಕೆಳಗಿನ ಮಹತ್ವದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಿದ್ದೀನಿ. 5 ಅಂಕ 10 ಅಂಕ 2 ಕೂಡ ಇದರಲ್ಲಿ ಬರ್ತದೆ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂತದ. ಇಲ್ಲಿ ಪರಿಸರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಒಂದಿಷ್ಟು ಅಂಶಗಳು: ಸಂಪನ್ಮೂಲಗಳ ಬಳಕೆ ಮತ್ತು ಸಂರಕ್ಷಣೆ, ಎರಡನೇದ್ದು ಪರಿಸರದ ಗುಣಮಟ್ಟದ ವೆಚ್ಚದಲ್ಲಿ ಅಭಿವೃದ್ಧಿ, ಅದೇ ರೀತಿ ಮೂರನೇದ್ದು ಮಾಲಿನ್ಯ ನಿಯಂತ್ರಣ, ನಾಲ್ಕನೇದ್ದು ಕೋಶೀಯ ಸಾಧನಗಳ ಅಧ್ಯಯನ, ಐದನೇದು ವಿವಿಧ ಅರ್ಥವ್ಯವಸ್ಥೆಗಳಲ್ಲಿ ಪರಿಸರ ಸಮಸ್ಯೆ ಅಧ್ಯಯನ ಇದು ಕಂಡು ಬರ್ತದೆ. ಇನ್ನು ಅದೇ ರೀತಿ ಎರಡನೇದಿಲೆ ಪರಿಸರ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಪ್ರಾಮುಖ್ಯತೆ ಅಥವಾ ಮಹತ್ವ. ಇಲ್ಲಿ ಒಂದನೇದು ಬರ್ತಕ್ಕಂಥದ್ದು ಆರ್ಥಿಕ ಸಮಸ್ಯೆಗಳು ಆಳವಾದ ಅರಿವನ್ನು ನೀಡ್ತದೆ, ಸಂಪನ್ಮೂಲಗಳ ಉಪಯೋಗದ ಬಗೆಗೆ ಜ್ಞಾನ ನೀಡ್ತದೆ. ಅದೇ ರೀತಿ ಪರಿಸರದ ಮೇಲೆ ಅಭಿವೃದ್ಧಿ ಚಟುವಟಿಕೆಗಳ ಪರಿಣಾಮಗಳ ಅಧ್ಯಯನವನ್ನು ಮಾಡ್ತದೆ. ಅದೇ ರೀತಿ
ಪರಿಸರ ಮತ್ತು ಅರ್ಥಶಾಸ್ತ್ರ ನಡುವೆ ಇರತಕ್ಕಂಥ ಸಂಬಂಧದ ವಿಶ್ಲೇಷಣೆ, ಅದೇ ರೀತಿ ಮಾಲಿನ್ಯ ನಿಯಂತ್ರಣ ವಿಷಯಗಳ ಅಧ್ಯಯನವನ್ನು ಕೂಡ ಇದು ಮಾಡ್ತದೆ. ಇದೆಲ್ಲ ಬರ್ತಕ್ಕಂಥದ್ದು ಏನ್ರಿ ಪರಿಸರ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಗಳಾಗಿ ಇವು ಕಂಡು ಬರ್ತಾವೆ. ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು 3ನೇ ಪ್ರಶ್ನೆ, ಅದರಲ್ಲಿ ಬರ್ತಕ್ಕಂಥದ್ದು ಅಂದರೆ ಪರಿಸರ ಪರಿಣಾಮದ ವಿಶ್ಲೇಷಣೆ, ಪರಿಸರ ನಿರೂಪಣೆಯ ನೆರವು, ಪರಿಸರ ಸಮಸ್ಯೆಗಳ ಪರಿಹಾರದಲ್ಲಿ ಅರ್ಥಶಾಸ್ತ್ರದ ಪಾತ್ರದ ಅರಿವು. ಇದು 2ನೇ ಪ್ರಶ್ನೆ ಆಯಿತು. ಇನ್ನು 3ನೇ ಪ್ರಶ್ನೆ, ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆ ನಡುವೆ ಧನಾತ್ಮಕ ಸಂಬಂಧವನ್ನು ವಿವರಿಸಿ. ಅಂದರೆ ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆ ನಡತಕ್ಕಂಥ ಧನಾತ್ಮಕ ಸಂಬಂಧಗಳೆಂದರಲ್ಲಿ 1ನೇದ್ದು ಅಭಿವೃದ್ಧಿಯ ಮೂಲಾಧಾರವಾಗಿರ್ತದೆ, ಆದಾಯ ಸೃಷ್ಟಿ ಕಂಡು ಬರ್ತದೆ, ಸರ್ಕಾರಕ್ಕೆ ವರಮಾನ, ಜನರ ಆರೋಗ್ಯ ವೃದ್ಧಿ, 5ನೇದು ಮೂಲಭೂತ ಅವಶ್ಯಕತೆಗಳ ಪೂರೈಕೆ, 6ನೇದ್ದು ಅಭಿವೃದ್ಧಿಯೊಡನೆ ಪರಿಸರ ಸಂರಕ್ಷಣೆ ಅಂತ ಇಲ್ಲಿ ಕಂಡು ಬರ್ತದೆ. ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು 4ನೇದು ಪ್ರಮುಖ ಅಂಶ ಅಂದ್ರೆ ಜನಸಂಖ್ಯಾ ಪರಿವರ್ತನೆ ಅಥವಾ ಸಂಕ್ರಮಣ ಸಿದ್ಧಾಂತವನ್ನು ವಿವರಿಸಿ. ಅದರಲ್ಲಿ 3 ಹಂತಗಳು ಬರ್ತಾವೆ. ಮೊದಲನೇ ಹಂತದ ಜನಸಂಖ್ಯಾ ಪರಿವರ್ತನೆ, 2ನೇ ಹಂತದ ಜನಸಂಖ್ಯಾ ಪರಿವರ್ತನೆ, 3ನೇ ಹಂತದ ಜನಸಂಖ್ಯಾ ಪರಿವರ್ತನೆ ಕಂಡು ಬರ್ತಾವೆ. ಅದರದೇ ಆದಂಥ ಒಂದು ರೇಖಾಚಿತ್ರ ಬರ್ತದೆ. ಆ ರೇಖಾಚಿತ್ರವನ್ನು ಇಲ್ಲಿ ಆಗಲೇ ನಮ್ಗೆ ತಿಳಿಸಿದ್ದೇನೆ. ಈ ರೀತಿಯಾಗಿ ಇದು ಕಂಡು ಬರ್ತದೆ. ಇದು 4ನೇದಾಯಿತು. ಇನ್ನು ನಂತರ 5ನೇದು ಬರ್ತಕ್ಕಂಥದ್ದು ಬಡತನ ಮತ್ತು ಪರಿಸರದ ಕುಸಿತದ ನಡುವೆ ಸಂಬಂಧ ಮತ್ತು ಪರಿಹಾರ ಉಪಾಯಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ ಜನಸಂಖ್ಯೆ ಒತ್ತಡ ಬರ್ತದೆ, ಆಸ್ತಿ ಹಕ್ಕುಗಳ ವಿಧಗಳು ಬರ್ತವೆ, ಅರಣ್ಯನಾಶ, ಇವೆಲ್ಲ ಕೂಡ ಬರ್ತಕ್ಕಂಥವು ಪ್ರಮುಖ ಏನ್ರಿ ಅದರ ಕುಸಿತ ನಡುವೆ ಇರತಕ್ಕಂಥ ಸಂಬಂಧ. ಇನ್ನು ಪರಿಹಾರ ಉಪಾಯಗಳನ್ನು ತೆಗೆದುಕೊಂಡ್ರೆ ಭೂ ಸುಧಾರಣೆ ಬರ್ತದೆ, ಶಾಶ್ವತ ನೆಲೆ ವ್ಯವಸ್ಥೆ ಅಭಿವೃದ್ಧಿ ಬರ್ತದೆ, ಆಸ್ತಿ ಹಕ್ಕುಗಳ ಸ್ಪಷ್ಟಪಡಿಸುವಿಕೆ, ಪರ್ಯಾಯ ಇಂಧನ ಮೂಲಗಳನ್ನು ಅಭಿವೃದ್ಧಿಪಡಿಸುವಿಕೆ, ಅದೇ ರೀತಿ ಈ ರೀತಿಯಾಗಿ ಇವು 4 ಪ್ರಮುಖವಾಗಿ ಬರ್ತವೆ. ಇನ್ನು ರಿಯೋ ಶೃಂಗಸಭೆಯ ಪ್ರಮುಖ ಅಂಶಗಳನ್ನು ವಿವರಿಸಿ. ಅದರಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಪ್ರತ್ಯೇಕವಾಗುವುದಲ್ಲ, ಬಡತನ ನಿರ್ಮೂಲನೆ ಬರ್ತದೆ, ನ್ಯಾಯಸಮ್ಮತದ ವ್ಯಾಪಾರ ನೀತಿ ಬರ್ತದೆ, ವೈಜ್ಞಾನಿಕ ವಿಧಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಬರ್ತದೆ, ಮಾಹಿತಿಗೆ ಅವಕಾಶ ಕೊಡ್ತದೆ, ಪರಿಸರ ಸ್ನೇಹಿ ತಂತ್ರಜ್ಞಾನ ಕೂಡ ಇಲ್ಲಿ ಕಂಡು ಬರ್ತದೆ. ಇದು 6ನೇ ಪ್ರಶ್ನೆ. ಇನ್ನು 7ನೇದ್ದು ಪುನರುಜ್ಜೀವನಗೊಳಿಸಬಹುದಾದ ಮತ್ತು ಪುನರುಜ್ಜೀವನಗೊಳಿಸಲಾಗದ ಸಂಪನ್ಮೂಲಗಳ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ 2 ಪುನರುಜ್ಜೀವನಗೊಳಿಸುವುದಾಗಿದ್ದು, ಗೊಳಿಸಲಾಗದೆ ಅಂತ ಸಂಪನ್ಮೂಲಗಳ ಒಂದಿಷ್ಟು ಲಕ್ಷಣ. ಅಂದರೆ 1ನೇದ್ದು ಬರಿದಾಗುವಿಕೆ, ಮೂಲಗಳು, ಪರಿಸರ ಸಂಬಂಧಿ ಪರಿಣಾಮ, ವೆಚ್ಚ, ಮೂಲ ಸೌಲಭ್ಯಗಳ ಕೋರಿಕೆ, 6ನೇದ್ದು ಸ್ಥಳೀಯ ಕೋರಿಕೆಗಳಾಗಿ ಕಂಡುಬರ್ತಾವೆ. ಅದೇ ರೀತಿ 8ನೇ ತೆಗೆದುಕೊಂಡ್ರೆ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ ಸಂಪನ್ಮೂಲಗಳ ಕೊರತೆಗೆ ಏನೇನು ಕಾರಣಗಳು ಕಂಡು ಬರ್ತಾವೆ. 1ನೇದ್ದು ಜನಸಂಖ್ಯೆ ವಿಪರೀತ ಬೆಳವಣಿಗೆ ಆಗಿರ್ಬೋದು, ಕೈಗಾರೀಕರಣ ಆಗಿರ್ಬೋದು, ಅರಣ್ಯನಾಶ, ಭೂಮಿಯ ದುರ್ಬಳಕೆ, 5ನೇದ್ದು ಸ್ವಯಂ ಯಾನ ವಾಹನಗಳಿಂದ ಬಳಕೆ ಕೂಡ ಆಗಿರ್ಬೋದು. ಇದು ಬರತಕ್ಕಂಥದ್ದು 8ನೇ ಪ್ರಶ್ನೆ. ಇನ್ನು ಇದರ ನಂತರ ಬರ್ತಕ್ಕಂಥದ್ದು 9ನೇದು ಪ್ರಗತಿ ಮಿತಿಗಳು ಸಿದ್ಧಾಂತದ ಪ್ರಮುಖ ಸಂಗತಿಗಳನ್ನು ವಿವರಿಸಿ. ಅದರಲ್ಲಿ ಒಂದಿಷ್ಟು ಅಂಶಗಳು ಬರ್ತಾವೆ. ಏನೇನು ಸಂಪನ್ಮೂಲಗಳ ಬಳಕೆ ಮತ್ತು ಇತರ ಸಂಗತಿಗಳ ನಡುವಿನ ಅಂತರ ಸಂಬಂಧ, ವಿವಿಧ ಚಲ ಪರಿಮಾಣಗಳ ನಡುವಿನ ವಿಭಿನ್ನ ರೀತಿಯಲ್ಲಿ ಅಂತರ ಸಂಬಂಧ, ಸಂಪನ್ಮೂಲಗಳು ಬರಿದಾಗುವಿಕೆ, ವ್ಯವಸ್ಥಿತ ಕುಸಿದು ಬೀಳುವಿಕೆ, ಮುಂದೂಡಿಕೆ, ಕ್ರಮಗಳ ಕಂತೆ, ಜಾಗತಿಕ ಸಹಕಾರಿ ಕ್ರಿಯೆ, ಇವೆಲ್ಲ ಬರ್ತಕ್ಕಂಥದ್ದು 9ನೇ ಪ್ರಶ್ನೆ. ಇನ್ನು 10ನೇದು ವಿದ್ಯುತ್ ಶಕ್ತಿಯ ಮಹತ್ವವನ್ನು ವಿವರಿಸಿ. ಅಂದರೆ ವಿದ್ಯುತ್ ಶಕ್ತಿ ಎದಕ್ಕೆ ನಮಗೆ ಮಹತ್ವತೆಯನ್ನು ಪಡೀತದೆ ಅಂದ್ರೆ ಕೃಷಿ ಅಭಿವೃದ್ಧಿಗೆ, ಗೃಹೋಪಯೋಗಕ್ಕೆ, ಕೈಗಾರಿಕಾ ಅಭಿವೃದ್ಧಿಗೆ, ಉದ್ಯೋಗಾವಕಾಶಗಳ ಹೆಚ್ಚಳ ಆಗಿರ್ಬೋದು, ಅಭಿವೃದ್ಧಿಯ ಸೂಚಕವಾಗಿ ಕೂಡ ಇದು ಕಂಡು ಬರ್ತದೆ. ಇನ್ನು 10ನೇದು ಇಂಧನದ ವಾಣಿಜ್ಯ ಮೂಲಗಳನ್ನು ವಿವರಿಸಿ. ಇಂಧನದ ವಾಣಿಜ್ಯ ಮೂಲಗಳೆಂದರಲ್ಲಿ ಬರತಕ್ಕಂಥದ್ದು 1ನೇದ್ದು ಕಲ್ಲಿದ್ದಲು, 2ನೇದು ಪೆಟ್ರೋಲಿಯಂ, 3ನೇದ್ದು ಜಲವಿದ್ಯುತ್ ಶಕ್ತಿ, 4ನೇದ್ದು ಉಷ್ಣವಾಹಕ ವಿದ್ಯುತ್ ಶಕ್ತಿ, 5ನೇದ್ದು ಅಣು ವಿದ್ಯುತ್ ಶಕ್ತಿಯಾಗಿ ಕಂಡು ಬರ್ತದೆ. ಇವು ಬರ್ತಕ್ಕಂಥವು ಏನು 11ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು. ಅದೇ ರೀತಿ 12ನೇದ್ದು ತ್ಯಾಜ್ಯ ವಸ್ತುಗಳ ಮರುಬಳಕೆ ಮಹತ್ವ ವಿವರಿಸಿ. ಅಂದರೆ ತ್ಯಾಜ್ಯ ವಸ್ತುಗಳ ಮರುಬಳಕೆ ಮಾಡೋದ್ರಿಂದ ಏನೇನು ಮಹತ್ವತೆ ಕಂಡು ಬರ್ತದೆ. 1ನೇದ್ದು ಸಂಪನ್ಮೂಲಗಳ ಕೊರತೆ ಆಗಿರ್ಬೋದು, ಪರಿಸರ ಮಾಲಿನ್ಯ, ಜ್ಞಾನ ಮತ್ತು ನವಪ್ರವರ್ತನೆಗಳ ಸದ್ಬಳಕೆ, ಭವಿಷ್ಯಕ್ಕಾಗಿ ಸಂಪನ್ಮೂಲ ಆಗಿರ್ಬೋದು, ಆಮೇಲೆ ಸಂಪನ್ಮೂಲದ ಜೀವಿತಾವಧಿ ವಿಸ್ತರಣೆ, ಆಮೇಲೆ ವೆಚ್ಚ ಕೂಡ ಇಲ್ಲಿ ಕಡಿಮೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ಇನ್ನು ಅದೇ ರೀತಿ 13ನೇದ್ದು ತ್ಯಾಜ್ಯ ವಸ್ತುಗಳ ಮರುಬಳಕೆ ಪ್ರಯೋಜನಗಳನ್ನು ವಿವರಿಸಿ. ಅಂದರೆ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳು ಕಂಡು ಬರ್ತಾವೆ. 1ನೇದ್ದು ಸಂಪನ್ಮೂಲ ಕೊರತೆ ನಿವಾರಣೆ ಕಂಡು ಬರ್ತದೆ, ಪರಿಸರ ಮಾಲಿನ್ಯ ನಿಯಂತ್ರಣ ಆಗ್ತದೆ, ಸಂಪನ್ಮೂಲಗಳ ಸಂರಕ್ಷಣೆ ಆಗ್ತದೆ, ಸಂಪನ್ಮೂಲಗಳ ಸದ್ಬಳಕೆ, ಮಿತವ್ಯಯಕಾರಿ, ಲಾಸ್ಟ್ ಒನ್ ಸ್ಥಳ ಭಾವದ ನಿವಾರಣೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಬರ್ತಕ್ಕಂಥದ್ದು 13ನೇ ಪ್ರಶ್ನೆ. ನಂತರ ಬರ್ತಕ್ಕಂಥದ್ದು 14ನೇ ಪ್ರಶ್ನೆ, ವಾಯು ಮಾಲಿನ್ಯದ ಮೂಲಗಳನ್ನು ವಿವರಿಸಿ. ಅಂದರೆ ವಾಯು ಮಾಲಿನ್ಯಕ್ಕೆ ಯಾವ ಯಾವ ಮೂಲಗಳಿಂದ ಅದು ಕಂಡು ಬರ್ತದೆ ಅಂದ್ರೆ ಗಂಧಕದ ಆಕ್ಸೈಡ್, ಜಲಜನಕದ ಸಲ್ಫೈಡ್, ಇಂಗಾಲದ ಮೊನಾಕ್ಸೈಡ್, ಸಾರಜನಕದ ಆಕ್ಸೈಡ್ಗಳು, ಆಮೇಲೆ ಕಣರೂಪಿ ಪದಾರ್ಥಗಳು, ಹೈಡ್ರೋಕಾರ್ಬನ್ಗಳು, ತಂಬಾಕಿನ ಹೊಗೆ, ಕಟ್ಟಡ ತ್ಯಾಜ್ಯ ವಸ್ತುಗಳಿಂದ ಕೂಡ ಏನಾಗ್ತೈತಿ ವಾಯು ಮಾಲಿನ್ಯದ ಮೂಲಗಳು ಈ ರೀತಿಯಾಗಿ ಕಂಡು ಬರ್ತಾವೆ. ಇನ್ನು ವಾಯು ಮಾಲಿನ್ಯದ ಪರಿಣಾಮಗಳನ್ನು ವಿವರಿಸಿ.
ಅಂದ್ರೆ ಅದು ಯಾರ್ಯಾರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ಮನುಷ್ಯರ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ, ಪ್ರಾಣಿಗಳ ಮೇಲೆ ಪರಿಣಾಮ ಬೀರ್ತದೆ, ಸಸ್ಯ ವರ್ಗದ ಮೇಲೆ ಕೂಡ ಪರಿಣಾಮ ಬೀರ್ತದೆ, ಮತ್ತು ಸಾಮಗ್ರಿ ಮತ್ತು ಸರಕುಗಳ ಮೇಲೆ ಪರಿಣಾಮ ಉಂಟಾಗ್ತದೆ, ಮತ್ತು ಐತಿಹಾಸಿಕ ಸ್ಮಾರಕಗಳ ಮೇಲೆ ಪರಿಣಾಮ. ಅದೇ ರೀತಿ 6ನೇದ್ದು ವಾತಾವರಣ ಮತ್ತು ಹವಾಮಾನದ ಮೇಲೆ ಕೂಡ ಪರಿಣಾಮವನ್ನು ಕಂಡು ಬರ್ತದೆ. ಇದರಲ್ಲಿ ಕೊನೆಯದಾಗಿ ಜಲಮಾಲಿನ್ಯದ ಮೂಲಗಳನ್ನು ವಿವರಿಸಿ. ಅಂದರೆ ಜಲಮಾಲಿನ್ಯದ ಮೂಲಗಳಂದ್ರೆ ಗೃಹಕೃತ್ಯದ ಜಲಮಾಲಿನ್ಯ, ಕೈಗಾರಿಕಾ ಜಲಮಾಲಿನ್ಯ, ಕೃಷಿಗೆ ಸಂಬಂಧಿಸಿದ ಜಲಮಾಲಿನ್ಯ, ಲಾಸ್ಟ್ ಒನ್ ಕಡಲ ಸಾರಿಗೆ ಜಲಮಾಲಿನ್ಯವಾಗಿ ಇಲ್ಲಿ ಕಂಡು ಬರ್ತಾವೆ. ಇವೆಲ್ಲ ಬರ್ತಕ್ಕಂಥವೇನ್ರಿ 16ನೇ ಪ್ರಶ್ನೆ ಆಯಿತು. ಇನ್ನು 17ನೇದು ಬರ್ತಕ್ಕಂಥದ್ದು ಏನು, ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ವಿವರಿಸಿ. ಅಂದರೆ ಜಲಮಾಲಿನ್ಯದಿಂದ ಕೂಡ ಏನೇನು ದುಷ್ಪರಿಣಾಮಗಳಾಗ್ತಾವಂದ್ರೆ ಮಾನವ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ, ನೀರಿನ ಅನುಪಯುಕ್ತತೆ ಕಂಡು ಬರ್ತದೆ, ಮನರಂಜನಾ ಪ್ರದೇಶಗಳ ನಷ್ಟ ಕಂಡು ಬರ್ತದೆ, ನಗರದ ಸೌಂದರ್ಯಕ್ಕೆ ಕೂಡ ಧಕ್ಕೆ ಉಂಟಾಗ್ತದೆ. ಇದು ಬರತಕ್ಕಂಥದ್ದು 17ನೇ ಪ್ರಶ್ನೆ. ಇನ್ನು ಅದರ ರೀತಿ 18ನೇ ಪ್ರಶ್ನೆ, ಶಬ್ದ ಮಾಲಿನ್ಯದ ಕಾರಣಗಳನ್ನು ವಿವರಿಸಿ. ಅಂದರೆ ಶಬ್ದ ಮಾಲಿನ್ಯಕ್ಕೆ ಏನೇನು ಕಾರಣಗಳು, ಸ್ವಯಂ ನಿಯಂತ್ರಿತ ವಾಹನಗಳಾಗಿರ್ಬೋದು, ಕೈಗಾರಿಕಾ ಘಟಕಗಳಾಗಿರ್ಬೋದು, ವಿಮಾನಗಳು ಮತ್ತು ರೈಲುಗಳು, ಕಟ್ಟಡ ನಿರ್ಮಾಣ, ಮಾರುಕಟ್ಟೆ ಸ್ಥಳಗಳು, ಅದೇ ರೀತಿ ಆಧುನಿಕ ಜೀವನ ಶೈಲಿ, 6ನೇದ್ದು ಕೈಗಾರಿಕಾ ಕೇಂದ್ರಗಳ ಸಾಧನಗಳು ಕೂಡ ಇಲ್ಲಿ ಕಂಡು ಬರ್ತಾವೆ. ಇದು 18ನೇದ್ದು. ಇನ್ನು 19ನೇ ಪ್ರಶ್ನೆ, ಪರಿಸರ ವಿನಾಶ ಮತ್ತು ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಯಾವ್ಯಾವ ಅಂದ್ರಲ್ಲಿ ಜನಸಂಖ್ಯೆ ಹೆಚ್ಚಳ ಕಂಡು ಬರ್ತದೆ, ಅರಣ್ಯನಾಶ, ಕೈಗಾರೀಕರಣ, ನಗರೀಕರಣ, ವಾಹನದ ದಟ್ಟಣೆ, ವೈಜ್ಞಾನಿಕ ಕೃಷಿ ಪದ್ಧತಿ ಆಗಿರ್ಬೋದು, ಲಾಸ್ಟ್ ಒನ್ನು ಗಣಿಗಾರಿಕೆ, ಈ ರೀತಿಯಾಗಿ ಕಂಡು ಬರ್ತದೆ. ಇನ್ನು ಇದರಲ್ಲಿ 20ನೇ ಪ್ರಶ್ನೆ, ಭೂಮಂಡಲ ಕಾವೇರುವಿಕೆಗೆ ಪ್ರಮುಖ ಕಾರಣಗಳು. ಅಂದರೆ ಭೂಮಿಯ ತಾಪಮಾನ ಏರಿಕೆಗೆ ಏನೇನು ಕಾರಣಗಳು ಕಂಡು ಬರ್ತಾವೆ ಅಂದ್ರಲ್ಲಿ ಜನಸಂಖ್ಯಾ ಸ್ಫೋಟ, ಕೈಗಾರೀಕರಣ, ಅರಣ್ಯನಾಶ, ಭೂಮಿಯ ದುರ್ಬಳಕೆ, ಅದೇ ರೀತಿ ಭೂಮಿಯ ಅತಿಯಾದ ಬಳಕೆಯಾಗಿ ಕಂಡು ಬರತಕ್ಕಂಥದ್ದು. ಇದರಲ್ಲಿ 21ನೇ ಪ್ರಶ್ನೆ ಅಂದ್ರೆ ಪ್ರವಾಹದ ಕಾರಣಗಳನ್ನು ವಿವರಿಸಿ. ಅಂದರೆ ಪ್ರವಾಹಕ್ಕೆ ಏನೇನು ಕಾರಣಗಳು ಕಂಡು ಬರ್ತಾವ ಅನ್ನೋದಲ್ಲಿ ಪ್ರಮುಖವಾಗಿ ಬರ್ತದೆ. ವ್ಯತ್ಯಾಸಗೊಳ್ಳುತ್ತಿರುವ ಮಳೆ ಅಥವಾ ಸುರಿತ, ಜನಸಂಖ್ಯೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಏರಿಕೆ ಕಂಡು ಬರ್ತದೆ, ರಭಸ ಪ್ರವಾಹಗಳು ತಡೆಗಟ್ಟಲು ನದಿ ದಂಡೆಗಳ ವೈಫಲ್ಯ, ನದಿ ದಂಡೆಗಳಲ್ಲಿ ಹೂಳು ತುಂಬುವಿಕೆ, ಇವೆಲ್ಲ ಕಾರಣಗಳಾಗಿ ಕಂಡು ಬರ್ತಾವ. ಇನ್ನು ಬರಗಾಲದ ಕಾರಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ಅನಾವೃಷ್ಟಿ, ನೀರು ಇಳಿವಿಕೆ ಮಟ್ಟ ಕುಸಿತ, ಅರಣ್ಯನಾಶ, ಭೂಮಂಡಲ ಕಾವೇರುವಿಕೆ, ಇವೆಲ್ಲ ಕಂಡು ಬರ್ತಾವೆ. ಇನ್ನು ಲಾಸ್ಟ್ ಒನ್ ಇದರ ಬರ್ತಕ್ಕಂಥದ್ದು 23ನೇ ಪ್ರಶ್ನೆ, ಭಾರತದಲ್ಲಿ ಪರಿಸರ ಸಮಸ್ಯೆಗಳನ್ನು ಬಿಂಬಿಸುವ ಪ್ರಮುಖ ಸಂಗತಿಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ ಯಾವ್ಯಾವ ಅಂದ್ರಲ್ಲಿ ಭೂ ಶಿಥಿಲತೆ ಬರ್ತದೆ, ಅರಣ್ಯನಾಶ, ಜಲಮಾಲಿನ್ಯ, ವಾಯು ಮಾಲಿನ್ಯ, ಜನಸಂಖ್ಯಾ ಏರಿಕೆ ಮತ್ತು ಜನವಸತಿ, 6ನೇದು ಬರ್ತಕ್ಕಂಥದ್ದು ಗಣಿಗಾರಿಕೆ. ಈ ರೀತಿಯಾಗಿ ಬರ್ತಕ್ಕಂಥ ಇಲ್ಲಿ ಪ್ರಮುಖವಾದ ಪರಿಸರ ಅರ್ಥಶಾಸ್ತ್ರದ ಒಂದಿಷ್ಟು ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾನು ಇಲ್ಲಾಗಲೇ ಮಹತ್ವ ಪ್ರಶ್ನೋತ್ತರಗಳನ್ನು ಇಲ್ಲಾಗಲೇ ನಿಮಗಾಗಲೇ ತಿಳಿಸಿದ್ದೀನಿ. ಇದು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.